ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಸಯ್ಯಿದಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ನೆರೆದಿರತಕ್ಕಂತಹ ಸಹೋದರ ಸಹೋದರಿಯರೇ, ವಲಿಯುಲ್ಲಾಹಿ ಇಬ್ರಾಹಿಂ ಉಸ್ತಾದ್ ನವ್ವರಲ್ಲಾಹು ಮರ್ಹಬಾ ಕುಂಡದ ಬಿಟ್ಟು ಉಸ್ತಾದ್ ಎಂದೇ ಗುರುತಿಸಲ್ಪಟ್ಟ, ಜನರೆಡೆಯಲ್ಲಿ ಸುಪರಿಚಿತರಾದಂತಹ ನಮ್ಮ ಆಧ್ಯಾತ್ಮಿಕ ಗುರು, ನಮ್ಮೆಲ್ಲರ ಚೈತನ್ಯ, ನಮಗೆ ಸದಾ ನೆರಳಾಗಿ ನಮ್ಮ ಊರಿನ ಎಲ್ಲ ಯಶಸ್ವಿಗಳಲ್ಲೂ ದೊಡ್ಡ ಮೈಲುಗಲ್ಲು ಎಂದೇ ಹೇಳಬಹುದು. ನಮ್ಮ ಕುಂಡದ ಬೆಟ್ಟು ಮಸೀದಿ ಅಂಗಣದಲ್ಲಿ ಅಂತ್ಯ ವಿಶ್ರಾಂತಿ ಹೊಂದಿರುವಂತಹ ಮಹಾನುಭಾವರ ಉರೂಸ್ ಮುಬಾರಕ್, ಅಲ್ಹಮ್ದುಲಿಲ್ಲಾ. ಅದರ 3 ದಿನಗಳ ಕಾರ್ಯಕ್ರಮದ ಪ್ರಥಮ ದಿನವಾದ ಇಂದು ನಮ್ಮೊಂದಿಗೆ ಆವೇಶಭರಿತ ಮಧು ಕೀರ್ತನೆಗಳೊಂದಿಗೆ ಸಭೆಯನ್ನೇ ಜನಹೃದಯಗಳಲ್ಲಿ ಮುದವನ್ನು ನೀಡಿದ ಇಶಲ್ ನೈಟ್ ಆಲಾಪನೆ ಮಾಡಿದವರಿಗೆ ಎಲ್ಲ ರೀತಿಯ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ಆಧ್ಯಾತ್ಮಿಕ ಗುರು, ಪ್ರತ್ಯೇಕವಾಗಿ ಹೇಳಬೇಕಾದರೆ ಸುನ್ನತ್ ಜಮಾತಿನ ಗಟ್ಟಿ ಧ್ವನಿ, ಮಾನ್ಯ ಹಜರತ್ ಕಾವಲ್ಕಟ್ಟೆ ಡಾಕ್ಟರ್ ಮೊಹಮ್ಮದ್ ಫಾಜಿಲ್ ರಜ್ವಿ ಕಾವಲ್ಕಟ್ಟೆ ಹಜರತ್ ಎಂದೇ ಪ್ರಖ್ಯಾತರಾದ, ನಮಗೆಲ್ಲರಿಗೂ ಸುಪರಿಚಿತರಾದ ಮಾನ್ಯ ಹಜರತ್ ರವರ ಶಿಕ್ಷಣ ಕ್ಷೇತ್ರ, ಅದೇ ರೀತಿ ಆಧ್ಯಾತ್ಮಿಕ ಕ್ಷೇತ್ರ, ಇನ್ನಿತರ ಹಲವು ಮಜಲುಗಳು ಅದೊಂದು ವಿಶಾಲವಾದ ಮಜಲುಗಳಾಗಿವೆ. ನಮಗೆ ಹತ್ತಿರದವರಾದ್ದರಿಂದ ನಾವು ಅದನ್ನು ಮನವರಿಕೆ ಮಾಡುವಲ್ಲಿ ಕೆಲವರು ಎಡವಿರಬಹುದು. ಆದರೆ ಹೇಳ್ತಾ ಇದ್ದೇನೆ, ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರವಲ್ಲ, ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಮಾನ್ಯ ಹಜರತ್ ರವರು, ಅದೇ ರೀತಿ ದೇಶ ವಿದೇಶಗಳಲ್ಲೂ ಮುಂಚೂಣಿ ನಾಯಕತ್ವವನ್ನು ನೀಡುತ್ತಿರುವಂತಹ ಡಾಕ್ಟರ್ ಮೊಹಮ್ಮದ್ ಫಾಜಿಲ್ ರಜ್ವಿ ಕಾವಲ್ಕಟ್ಟೆ ಹಜರತ್, ಅಲ್ಲಾಹು ಆಫಿಯತ್ ಆರೋಗ್ಯ ನೀಡಿ ಅನುಗ್ರಹಿಸಲಿ. ಕರ್ನಾಟಕ ರಾಜ್ಯ ಮುಸ್ಲಿಂ ಜಮಾತ್ ಇದರ ಅಧ್ಯಕ್ಷರಾಗಿ ಮುಂದುವರಿಯುತ್ತಿರುವಂತಹ ನಮ್ಮೆಲ್ಲರ ನೇತೃತ್ವ ನಮ್ಗೆ ಗೊತ್ತಿರಬಹುದು. ಸುನ್ನಿ ಸಂಘ ಕುಟುಂಬಗಳಲ್ಲಿ ಮೇಲ್ಪದರದಲ್ಲಿರುವಂತಹ KMJ ಇದರ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ, ಅದೇ ರೀತಿ ಹಲವಾರು ನೊಂದ ಮನಸ್ಸುಗಳಿಗೆ ಆಧ್ಯಾತ್ಮಿಕ ಚೈತನ್ಯವಾಗಿ, ಹಲವಾರು ಕಾದಿಸಿಯಾಗೆ ಹೋದರೆ ಅಲ್ ಕಾದಿಸಗೆ ಹೋದರೆ ನಮಗೆ ಮನದಟ್ಟಾಗಬಹುದು. ಅವರ ಶಿಕ್ಷಣ ಪ್ರೇಮ ಎಷ್ಟಿರಬಹುದು, ಅವರು ಅದಕ್ಕಾಗಿ ಹಲವಾರು ತ್ಯಾಗಗಳನ್ನು ಸಹಿಸಿ ಅದರೆಡೆಯಲ್ಲಿ ಇಂಥ ಜನ ಮನಸ್ಸುಗಳಿಗೆ ಉಪದೇಶಗಳನ್ನು ನೀಡುತ್ತಾ, ದುವಾ ಆಶೀರ್ವಚನಗೈಯುತ್ತಾ ಕಾರ್ಯಕ್ರಮಗಳಲ್ಲಿ ಸದಾ ಬ್ಯುಸಿಯಾಗಿರುವಂತಹ ಮಾನ್ಯ ಹಜರತ್ ರವರ ಸಮಯವನ್ನು ನಾನು ಹಾಳು ಮಾಡುವುದಿಲ್ಲ. ಮಾನ್ಯ ಹಜರತ್ ರವರಿಗೆ ಅಲ್ಲಾಹು ಇನ್ನಷ್ಟು ಹಿಮ್ಮತ್ ಆಫಿಯತ್ ನೀಡಿ ಅನುಗ್ರಹಿಸಲಿ. ಅಹ್ಲು ಸುನ್ನ ವಲ್ ಜಮಾ ಅಂದರೆ ನಮ್ಗೆ ಗೊತ್ತಿರಬಹುದು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆ ಶೃಂಖಲೆ, ಔಲಿಯಾಗಳು, ತಾಬಿಗಳು, ಸ್ವಹಾಬಿಗಳು, ಔಲಿಯಾಗಳು, ತಾಬಿಗಳಿಂದ ನಮ್ಮ ಇಲ್ಲಿ ಅಂತ್ಯ ವಿಶ್ರಾಂತಿ ಹೊಂದಿರುವ ಮಾನ್ಯ ಇಬ್ರಾಹಿಂ ಉಸ್ತಾದ್ ನವ್ವರಲ್ಲಾಹು ಮರ್ಹಬರವರಂತಹ ಉದಾತ್ತ ಉಲಮಾಗಳು, ಆಧ್ಯಾತ್ಮಿಕ ಸೂಫಿಗಳು ತಂದುಕೊಟ್ಟಂತಹ ಒಂದು ಪರಂಪರೆಯಾಗಿದೆ. ಅದನ್ನು ಜನರೆಡೆಯಲ್ಲಿ ಇನ್ನಷ್ಟು ಗಟ್ಟಿ ಮಾಡುವ, ಬೇರೂರಿಸುವಂತಹ ಕೆಲಸದಲ್ಲಿ ಮಾನ್ಯ ಹಜರತ್ ರವರು ನಿರತರಾಗಿದ್ದಾರೆ. ನಿಜಕ್ಕೂ ಅಲ್ಲಾಹನು ಅವರಿಗೆ ಇನ್ನಷ್ಟು ಆಫಿಯತ್ತನ್ನು ಕರುಣಿಸಲಿ ಅಂತ ಸಾಂದರ್ಭಿಕವಾಗಿ ದುಆ ಮಾಡುತ್ತಾ, ನಮ್ಮ ಈ ಕುಂಡದ ಬೆಟ್ಟು ಜಮಾತಿಗೆ ಈ ಉರುಸಿನ ಕಾರ್ಯಕ್ರಮಕ್ಕೆ ಅವರು ನಮ್ಮೊಂದಿಗೆ ಸೇರಿದ್ದಾರೆ. ಅವರ ಆಧ್ಯಾತ್ಮಿಕ ಚೈತನ್ಯದ ನೇತೃತ್ವವನ್ನು ನಾವು ವಹಿಸ್ತಾ ಇದ್ದೇವೆ. ಅವರಿಗೆ ಎಲ್ಲಾ ರೀತಿಯಲ್ಲೂ ಉರುಸ್ ಸಮಿತಿ, ಆಡಳಿತ ಸಮಿತಿ, ಅದೇ ರೀತಿ ಜಮಾತಿನ ಎಲ್ಲರ
ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಪ್ರತ್ಯೇಕವಾಗಿ ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ದುಡಿದಂತಹ, ಅದೇ ರೀತಿ ಅಹೋರಾತ್ರಿ ಇದಕ್ಕಾಗಿ ಕಾರ್ಯಾಚರಿಸಿದಂತಹ, ಪ್ರತ್ಯೇಕವಾಗಿ ನಮ್ಮ ಊರಿನ ಸದಾ ಏಳಿಗೆಗಾಗಿ ಮಾನ್ಯ ಹಜರತ್ ರವರು ದುಆ ಮಾಡಬೇಕಾಗಿ ಸವಿನಯ ವಿನಂತಿಸುತ್ತಾ, ಇನ್ಶಾ ಅಲ್ಲಾಹ್ ನಮ್ಮ ಈ ಕಾರ್ಯಕ್ರಮದ ಕೊನೆಯ ಭಾಗವಾಗಿ ಮಾನ್ಯ ಹಜರತ್ ರವರು ನಮಗೆ ನಿರ್ದೇಶಗಳನ್ನು ನಸೀಹತನ್ನು ನೀಡಲಿದ್ದಾರೆ. ತದನಂತರ ದುಆ ನಡೆದು ಎಲ್ಲರೂ ಆ ಹಜರತ್ ರವರ ದುಆ ಮಜ್ಲಿಸ್ ಕಳೆದ ನಂತರವೇ ಇಲ್ಲಿಂದ ವಿರಮಿಸಬೇಕು. ಅದೇ ರೀತಿ ತಬರ್ರುಕ್ ವ್ಯವಸ್ಥೆ ಮಾಡಲಾಗಿದೆ. ನಮ್ಮ KMJ, SYS, SSF ಸಂಘಟನೆಗಳ ಸುನ್ನಿ ಸಂಘ ಕುಟುಂಬಗಳ ಈ ಕುಂಡದಬೆಟ್ಟು ವತಿಯಿಂದ ಅವರು ತಬರ್ರುಕ್ ಅನ್ನು ವ್ಯವಸ್ಥೆ ಮಾಡಿದ್ದಾರೆ. ಇನ್ಶಾ ಅಲ್ಲಾಹ್ ತಬರ್ರುಕ್ ಎಲ್ಲ ಪಡೆದ ನಂತರವೇ ಎಲ್ಲರೂ ವಿರಮಿಸಬೇಕು, ಇಲ್ಲಿಂದ ಹೋಗಬೇಕು. ಪ್ರತ್ಯೇಕವಾಗಿ ಅದಕ್ಕೆ ಸಹಕರಿಸಿದ, ಸಹಾಯ ಮಾಡಿದ ಎಲ್ಲರಿಗೂ ಅಲ್ಲಾಹು ಅಭಿವೃದ್ಧಿ ನೀಡಲಿ. ಅದೇ ರೀತಿ ನಾಳೆಯೂ ಕೂಡ ತಬರ್ರುಕ್ನ ವ್ಯವಸ್ಥೆ ಇದೆ. ನಮ್ಮ ಊರಿನ ಅಶ್ರಫ್ ಗೋಲಿ ಅಂಗಡಿ, ಅದೇ ರೀತಿ ಮುನೀರ್ ನೆಲ್ಲಿಗುಡ್ಡೆ ಅವರ ವತಿಯಿಂದ ಕೂಡ ನಾಳೆಗೆ ಆಹಾರದ ವ್ಯವಸ್ಥೆ ಇದೆ. ಇನ್ಶಾ ಅಲ್ಲಾಹ್ ನಾಡಿದ್ದು ಮಾನ್ಯ ಸೈಯದ್ ಸಾದಾತ್ ತಂಗಳರವರ ನೇತೃತ್ವದಲ್ಲಿ ಉರೂಸ್ ಕಾರ್ಯಕ್ರಮ ನಡೆಯಲಿದೆ. ಮುಳ್ಳೂರ್ಕರ ಮೊಹಮ್ಮದ್ ಅಲಿ ಸಕಾಫಿ ಉಸ್ತಾದ್, ನಮ್ಗೆ ಗೊತ್ತಿರಬಹುದು, ನಮ್ಮ ಸಣ್ಣ ಪ್ರಾಯದಲ್ಲೇ ಪ್ರಭಾಷಣವನ್ನು ಮಾಡುತ್ತಿದ್ದು ಇಷ್ಟರವರೆಗೂ ಕೂಡ ಆ ಒಂದು ಚೈತನ್ಯ ಅವರಿಂದ ಮಾಸಿ ಹೋಗಿಲ್ಲ. ಅಲ್ಲಾಹು ಅವರಿಗೆ ಆಫಿಯತ್ ಆರೋಗ್ಯ ನೀಡಿ ಅನುಗ್ರಹಿಸಲಿ. ಅದೇ ರೀತಿ ನಾಳೆಗೆ 7 ಗಂಟೆಗೆ ಸರಿಯಾಗಿ ಇಲ್ಲಿ ಧಾರ್ಮಿಕ ಮತ ಪ್ರವಚನ ನಡೆಯಲಿದೆ. ಹಾಶಿರ್ ಸಕಾಫಿ ಅಲ್ ಸುರೈಜಿ ಉಸ್ತಾದರು ನಮಗೆ ಪ್ರಭಾಷಣವನ್ನು ನಡೆಸಲಿದ್ದಾರೆ. ಅದೇ ರೀತಿ ಶಾಫಿ ಸಯದಿ ಬೆಂಗಳೂರು ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಆದಿತ್ಯವಾರ ನಡೆಯುವ ಉರೂಸ್ ಕಾರ್ಯಕ್ರಮದಲ್ಲಿ ಸಂಜೆ 3 ಗಂಟೆಗೆ ಸೌಹಾರ್ದ ಸ್ನೇಹ ಸಂಗಮವು ಕೂಡ ನಡೆಯಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ತಾವೆಲ್ಲರೂ ಸೇರಿ ಯಶಸ್ವಿಗೊಳಿಸಬೇಕು ಅಂತ ಸಾಂದರ್ಭಿಕವಾಗಿ ಹೇಳುತ್ತಾ ಸನ್ಮಾನ್ಯ ಹಜರತ್ ರವರಿಗೆ ಎಲ್ಲಾ ರೀತಿಯ ವಿನಯಪೂರ್ವಕ ಸ್ವಾಗತಗಳನ್ನು ಬಯಸುತ್ತಾ ಹಜರತ್ ರವರನ್ನು ಪ್ರೀತಿಯಿಂದ ಆದರದಿಂದ ಆಹ್ವಾನಿಸ್ತಾ ಇದ್ದೇನೆ.